ANMR ನ್ಯೂಸ್ಗೆ ಸ್ವಾಗತ. ಬಡವರ ಮೇಲೆ ದೌರ್ಜನ್ಯ. ತುಮಕೂರಿನಲ್ಲಿ ಶಿವನ ಪಾದ ಸೇರಿದ ಒಂದೇ ಕುಟುಂಬದ 5 ಮಂದಿ. ಒಂದೇ ಕುಟುಂಬದ 5ರು ಮನೆಯಲ್ಲಿಯೇ ಶಿವನ ಪಾದ ಸೇರಿದ ಘಟನೆ ಭಾನುವಾರ ಸಂಜೆ ತುಮಕೂರು ನಗರದಲ್ಲಿ ನಡೆದಿದೆ. ತುಮಕೂರು ನಗರದ ಸದಾಶಿವನಗರದ 32 ವರ್ಷದ ಗರೀಬ್ ಸಾಬ್ ಪತ್ನಿ ಸುಮಯ್ಯ, ಮಕ್ಕಳಾದ ಅಜೀರಾ, ಮೊಹಮ್ಮದ್ ಶೋಭಾನ್, ಮೊಹಮ್ಮದ್ ಮುನೀರ್ ಮೃತರೆಲ್ಲರೂ ಶಿರಾ ತಾಲೂಕು ಚಿಕ್ಕನಹಳ್ಳಿಯ ನಿವಾಸಿಗಳು ಎನ್ನಲಾಗಿದ್ದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತುಮಕೂರಿನ ಸದಾಶಿವನಗರದಲ್ಲಿ ವಾಸವಿದ್ದರು ಎನ್ನಲಾಗಿದೆ. ಜೀವನ ನಿರ್ವಹಣೆಗೆ ಕಬಾಬ್ ಅಂಗಡಿ ನಡೆಸುತ್ತಿದ್ದ ಕುಟುಂಬದ ಸದಸ್ಯರೆಲ್ಲರಿಗೂ ಸಾವನ್ನಪ್ಪಿರುವುದು ಬಂಧುಗಳಲ್ಲಿ ಆತಂಕ ಮೂಡಿದೆ. ಅಕ್ಕಪಕ್ಕದ ಮನೆಯವರು ಪ್ರತಿನಿತ್ಯ ಕಿರುಕುಳ ನೀಡುತ್ತಿದ್ದರು. ಇದರಿಂದ ಬೇಸತ್ತು ಕುಟುಂಬದ 5 ಜನ ಚಿರ ವಿಶ್ರಾಂತಿಗೆ ಜಾರಿದ್ದಾರೆ ಎಂಬುದು ಸಂಬಂಧಿಕರ ಆರೋಪ. ಕೆಳಗೆ ಬಾಡಿಗೆಗಿದ್ದ ಕಲಂದರ್ ಎಂಬುವರು ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ. ಅವರೇ ಅವರ ಸಾವಿಗೆ ಕಾರಣ ಎಂದು ವಿಡಿಯೋ ಚಿತ್ರೀಕರಣ ಮಾಡಿರುವುದು ವಿಶೇಷ. ತೊಂದರೆ ನೀಡಿದವರಿಗೆ ಕಠಿಣ ಶಿಕ್ಷೆ ನೀಡಬೇಕು. ನಾವು ಯಾರ ತಂಟೆಗೂ ಹೋಗುತ್ತಿರಲಿಲ್ಲ. ಅಕ್ಕಪಕ್ಕದ ಮನೆಯವರು ದೌರ್ಜನ್ಯ ನೀಡುತ್ತಿದ್ದರು. ಬಡವರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ನಮ್ಮ ಮರಣೋತ್ತರ ಪರೀಕ್ಷೆ ನಡೆಸಬೇಡಿ ಎಂದು ಗರೀಬ್ ಸಾಬ್ ವಿಡಿಯೋದಲ್ಲಿ ಮನವಿ ಮಾಡಿದ್ದಲ್ಲದೆ, ತಮ್ಮಲ್ಲಿರುವ ವಸ್ತುಗಳನ್ನು ಮತ್ತು ಹಣ ಯಾರಿಗೆ ನೀಡಬೇಕೆಂದು ಪತ್ರವೊಂದನ್ನು ಸಹ ಅವರ ದೊಡ್ಡಮ್ಮನಿಗೆ ಬರೆದಿರೋದು ವಿಶೇಷ.